ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಖಂಡಿಸಿ ಬಿಜೆಪಿ ನಾಯಕರಿಂದ ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೂ ಪರ ಹಾಗೂ ಬಿಜೆಪಿ ಕಾರ್ಯಕರ್ತರ ಧರಣಿ ಕೈಗೊಂಡಿದ್ದಾರೆ. ಮೈಸೂರಿನ ಉದಯಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯಿಂದ ಧರಣಿ. ಹಿಂದೂ ಪರ ಹಾಗೂ ಬಿಜೆಪಿ ಕಾರ್ಯಕರ್ತರ ಧರಣಿ. ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯಿಂದ ಒಂದು ಧರಣಿ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳು ಕೆಂಡಾಮಂಡಲರಾಗಿದ್ದಾರೆ. ಕಿಡಿಗೇಡಿಗಳು ಪೊಲೀಸ್ ಠಾಣೆಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಅದನ್ನ ವಿರೋಧಿಸಿ ಇದು ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಏನು ಕಲ್ಲು ತೂರಾಟ ನಡೆಸಿದ್ರು ಅದನ್ನು ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಬಿಜೆಪಿ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಕೇಸರಿ ಕಲೆಗಳು ಕೆಂಡಾಮಂಡಲರಾಗಿ ಕಿಡಿಕಾರ್ತಾ ಇದ್ದಾರೆ. ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಇದು ಸಂವಿಧಾನ ವಿರೋಧಿ ನಡೆ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಯಾವ ರೀತಿ ಪ್ರತಿಕ್ರಿಯೆ ಕೆಲವೊಂದು ಪಕ್ಷದವರಿಂದ ಬರುತ್ತೆ ಅಂತ ಹೇಳಿದ್ರೆ, ಉದಯಗಿರಿ ಘಟನೆ ಆದಾಗಲೂ ಕೂಡ ರಾಷ್ಟ್ರ ಸುರಕ್ಷಾ ಹೋಮ್ ಮಿನಿಸ್ಟರ್ ದೊಡ್ಡ ವಿಚಾರ ಅದು ನಾವು ಎಷ್ಟು ಕೆಲಸ ಮಾಡಿಲ್ಲ ಆ ತರ ನಾವು ಹಿಂದೆ ಸುರಕ್ಷತೆ ಮುಂದಿನ ದಿನಗಳಲ್ಲಿ ಅವರು ತಕ್ಷಣ ಪತ್ರಿಕೆ ಬಹಿರಂಗವಾಗಿ ಕಾಂಗ್ರೆಸ್ಸಿನ ಶಾಸಕ ಅವತ್ತು ನವೀನನ್ನು ಬಿಟ್ಟಿದ್ದ ಅವನು ಕೂಡ ಕಾಂಗ್ರೆಸ್ನವನು. ಈಗ ಈ ಒಂದು ಕಾಂಗ್ರೆಸ್ಸಿನ ಅವನು ದಲಿತ ಆಗಿದ್ದು ಅವನ ಮನೆ ಯಾರು ಸಂವಿಧಾನವನ್ನ ಆ ರೀತಿಯ ರಾಷ್ಟ್ರವಾದಿ ಈ ರಾಷ್ಟ್ರದ ಸಂವಿಧಾನವನ್ನ ಅವರ ಉದ್ದೇಶ ಇರುವಂತೆ ಅವತ್ತು ಬಹಿರಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತವನ್ನ ಇಟ್ಕೊಂಡು ನಾವು ಈ ಒಂದು ಧನ್ಯವಾದಗಳು. ಈಗ ಈ ಒಂದು ಸಾಧಾರಣವಾಗಿ ಒಂದು ಈ ರೀತಿ ಘಟನೆಗಳಾದಾಗ ಯಾವ ರೀತಿ ಪ್ರತಿಕ್ರಿಯೆ ಕೆಲವೊಂದು ಪಕ್ಷದವರಿಂದ ಬರುತ್ತೆ ಅಂತ ಹೇಳಿದ್ರೆ ದೊಡ್ಡ ವಿಚಾರ ಅದು ನಾವು ಎಷ್ಟು ಕೆಲಸ ಉದಯಗಿರಿ ಘಟನೆ ಆದಾಗಲೂ ಕೂಡ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ಪುಟ್ಟಸ್ವಾಮಿ. ಈಗ ಮೈಸೂರಿನಲ್ಲಿ ಕಿಡಿಗೇಡಿಗಳು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಇದನ್ನ ವಿರೋಧಿಸಿ ಇವತ್ತು ಬಿಜೆಪಿಯಿಂದ ಅಧಿಕೃತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಪುಟ್ಟಸ್ವಾಮಿ? ಶ್ರೀಕಾಂತ್, ಎಲ್ಲೋ ಒಂದು ಕಡೆ ನಮ್ಗೆ ಅನಿಸ್ತದೆ ಕಿಡಿಗೇಡಿಗಳು ಅಂತ ಹೇಳಿದ್ರೆ ತಪ್ಪಾಗ್ತದೆ ಅಂತ ಹೇಳಿ. ಯಾಕೆಂತಂದ್ರೆ ಶ್ರೀಕಾಂತ್, ಯಾಕೆ ಅಂತ ಹೇಳಿದ್ರೆ ಸರ್ಕಾರವೇ ಅವ್ರನ್ನ ಅಮಾಯಕರು ಅಂತ ಹೇಳಿ ಬಿಂಬಿಸ್ಕೊಂಡು ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದ್ ಕಡೆ ಅಮಾಯಕರು ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ತಪ್ಪಾಗ್ಬೋದಾ ಅಂತಕ್ಕಂಥದ್ದು ಕೂಡ ಜನರ ಅಭಿಪ್ರಾಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಡೀತಾ ಇರ್ತಕ್ಕಂತಹ ಒಂದು ಪ್ರತಿಭಟನೆ ಏನಿದೆ ಶ್ರೀಕಾಂತ್, ನಿಜವಾಗ್ಲೂ ಕೂಡ ಏನು ಒಂದು ರೀತಿಯ ನೈತಿಕ ಬೆಂಬಲವನ್ನ ಹಿಂದೂಗಳಿಗೆ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬರ್ತಾ ಇರ್ತಕ್ಕಂಥದ್ದು. ಮೈಸೂರು ಒಂದು ರೀತಿಯಲ್ಲಿ ಶ್ರೀಕಾಂತ್ ಯೋಚನೆ ಮಾಡಿದ್ದೆ ಆದ್ರೆ ಒಂದು ಶಾಂತಿಯುತವಾದಂತಹ ಒಂದು ನಗರ ಪ್ರದೇಶ ಅಂತಾನೆ ಹೇಳ್ಬೋದು. ಇಡೀ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕೋಮುಗಲಭೆ ಆಗಿದಂತಹ ಉದಾಹರಣೆಗಳೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ನಾನು ಆಗೇ ಇಲ್ಲ ಅಂತ ಹೇಳ್ತಾ ಇಲ್ಲ ಶ್ರೀಕಾಂತ್, ಆಗಿದೆ. ಆದ್ರೆ ಉದಯಗಿರಿ ಇತ್ತೀಚಿನ ದಿನಗಳಲ್ಲಿ ಕೋಮುಗಲಭೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ಏನು 10ನೇ ತಾರೀಕು, ಈ ತಿಂಗಳು 10ನೇ ತಾರೀಕಿಗೆ ನಡೆದಂತಹ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಏನು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದಂತಹ ವಿಚಾರ ಇರ್ಬೋದು ಅಥವಾ DSP ಅವರ ಕಾರಿಗೆ ಕಲ್ಲು ತೂರಿದಂತಹ ವಿಚಾರ ಇರ್ಬೋದು, ಈ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ಇವತ್ತು ಮೈಸೂರಿನಲ್ಲಿ ಇರ್ತಕ್ಕಂಥ ಅಥವಾ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಹಿಂದೂಗಳಿಗೆ ನೈತಿಕ ಬೆಂಬಲವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿತ್ತು. ಆದ್ರೆ ಜಿಲ್ಲಾಡಳಿತ ಎಸ್ಪೆಷಲಿ ಮೈಸೂರು ನಗರ ಪೊಲೀಸ್ ಇಲಾಖೆ ಏನ್ ಮಾಡಿದೆ, ಆ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕೋಸ್ಕರ ಬೆಳಿಗ್ಗೆ ನೆನ್ನೆನೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿತ್ತು. ಆ ನಿಷೇಧಾಜ್ಞೆಯನ್ನ ತೆರವುಗೊಳಿಸೋದಕ್ಕೋಸ್ಕರ
ಏನು ಹೈಕೋರ್ಟ್ಗೆ ಕೂಡ ಈ ಬಿಜೆಪಿಯವರು ಹೋಗಿದ್ರು. ಹೈಕೋರ್ಟ್ ಒಂದು ಮಾರ್ಗದರ್ಶನವನ್ನು ಮಾಡಿತ್ತು. ಏನು ನೀವು 3:30ಯಿಂದ ಪ್ರತಿಭಟನೆಯನ್ನು ಮಾಡಬಹುದು, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಬೇಕು, ಯಾವುದೇ ಅಹಿತಕರವಾದಂತಹ ಘಟನೆಗಳು ನಡೀಬಾರದು, ಮತ್ತೆ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನ ಕೊಡಬಾರದು ಅಂತಕ್ಕಂತಹ ಆದೇಶವನ್ನು ಮಾಡಿತ್ತು. ಆದೇಶದ ಅನ್ವಯವಾಗಿ ಇವತ್ತು ಬಿಜೆಪಿಯವರು ಒಂದಷ್ಟು ಜನರನ್ನ, ಸಾವಿರಾರು ಗಟ್ಟಲೆ ಜನ ಸೇರ್ತಾರೆ ಅಂತಕ್ಕಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಎಲ್ಲ ಒಂದು ಕಡೆ ಹೈಕೋರ್ಟ್ ನ ಆದೇಶ ಇರುವ ಕಾರಣಕ್ಕಾಗಿ 100, 200, 300 ಜನರು ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.